ನಮಸ್ಕಾರ. ಬೆಳ್ಳಿತೆರೆಯ ಮೇಲೆ ಮಿಂಚುತ್ತಿದ್ದ ಒಬ್ಬ ನಟ ಅಕ್ಷರಶಃ ಬೆಂಕಿಯ ಕೆನ್ನಾಲಿಗೆಯಿಂದ ಬದುಕುಳಿದು ಬಂದ ರೋಚಕ ಕಥೆಯಿದು. ವೈದ್ಯಕೀಯ ಜಗತ್ತೇ ಕೈಚೆಲ್ಲಿದಾಗ ಒಂದು ಅಚಲ ನಂಬಿಕೆ ಪವಾಡವನ್ನೇ ಸೃಷ್ಟಿಸಿತು. ಹೌದು, ಇದು ಸಂಜಯ್ ಖಾನ್ ಅವರ ಜೀವನವನ್ನೇ ಬದಲಿಸಿದ ಘಟನೆ. ಯೋಚ್ನೆ ಮಾಡಿ, ವಿಜ್ಞಾನ ಮತ್ತು ವೈದ್ಯಕೀಯ ಶಾಸ್ತ್ರವೇ ಸೋತಾಗ ಏನಾಗ್ಬೋದು? ಬದುಕಿನ ಮೇಲಿನ ಕೊನೆಯ ಭರವಸೆಯೂ ಆರಿಹೋದಾಗ ಬದುಕುಳಿಯೋಕ್ ಸಾಧ್ಯನಾ? ಬನ್ನಿ, ಅಂಥದ್ದೇ ಒಂದು ವಿಸ್ಮಯಕಾರಿ ಕಥೆಯನ್ನ ಇವತ್ತು ನೋಡೋಣ. ಸರಿ, ಮೊದಲು ನಾವು ಸ್ವಲ್ಪ ಹಿಂದೆ ಹೋಗೋಣ. 1980ರ ದಶಕದ ಕೊನೆಯ ಭಾಗಕ್ಕೆ. ಅದು ಭಾರತೀಯ ಕಿರುತೆರೆಯ ಸುವರ್ಣಯುಗ. ದೂರದರ್ಶನದಲ್ಲಿ ರಾಮಾಯಣ, ಮಹಾಭಾರತದಂತರ ಧಾರಾವಾಹಿಗಳು ಬರ್ತಿದ್ದ ಕಾಲ. ಇಡೀ ದೇಶವೇ ಟಿವಿ ಮುಂದೆ ಕುಳಿತುಬಿಡುತ್ತಿತ್ತು. ಆಗ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದವರು ಸಂಜಯ್ ಖಾನ್. ಅವರು ತಮ್ಮ ಕನಸಿನ ಕೂಸಾದ ದಿ ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನೋ ಬೃಹತ್ ಧಾರಾವಾಹಿಯನ್ನ ಕೈಗೆತ್ತಿಕೊಂಡಿದ್ರು. ಅವರೇ ಅದರ ನಿರ್ಮಾಪಕ, ನಿರ್ದೇಶಕ, ಅಷ್ಟೇ ಅಲ್ಲ, ಮುಖ್ಯಪಾತ್ರಧಾರಿಯೂ ಅವರೇ ಆಗಿದ್ರು. ಚಿತ್ರೀಕರಣ ಭರದಿಂದ ಸಾಗ್ತಿತ್ತು. ಎಲ್ರೂ ತುಂಬಾನೇ ಉತ್ಸಾಹದಿಂದ ಇದ್ರು. ಆದ್ರೆ ಆ ಒಂದು ರಾತ್ರಿ, ಆ ಸಂಭ್ರಮದ ವಾತಾವರಣ ಕ್ಷಣಮಾತ್ರದಲ್ಲಿ ಒಂದು ಭಯಾನಕ ದುರಂತವಾಗಿ ಬದಲಾಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಫೆಬ್ರವರಿ 8, 1989. ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಟಿಪ್ಪು ತಂದೆ ಹೈದರ್ ಅಲಿಯ ಮದುವೆಯ ದೃಶ್ಯವನ್ನ ಚಿತ್ರೀಕರಿಸಲಾಗ್ತಿತ್ತು. ರಾತ್ರಿ ಸುಮಾರು 10 ಗಂಟೆ. ಸಂಭ್ರಮಕ್ಕಾಗಿ ಸಿಡಿಸಿದ ಪಟಾಕಿಯ ಒಂದು ಚಿಕ್ಕ ಕಿಡಿ ಇಡೀ ಸೆಟ್ಗೆ ಬೆಂಕಿ ಹೊತ್ಕೊಳ್ಳೋಕೆ ಕಾರಣವಾಯಿತು. ಅದು ಕೇವಲ ಬೆಂಕಿಯೇ ಆಗಿರ್ಲಿಲ್ಲ, ಅದೊಂದು ಸಾವಿನ ಕೂಗಾಗಿತ್ತು. 50ಕ್ಕೂ ಹೆಚ್ಚು ಅಮಾಯಕ ಜೀವಗಳು ಆ ಬೆಂಕಿಯಲ್ಲಿ ಆಹುತಿಯಾದವು. ಇದು ಭಾರತೀಯ ಕಿರುತೆರೆ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯವಾಗಿ ಉಳಿದುಕೊಂಡಿದೆ. ಸಂಜಯ್ ಖಾನ್ ಅವರು ಹೇಗೋ ಆ ದುರಂತದಿಂದ ಪಾರಾದ್ರು. ಅವರ ದೇಹದ 75ರಿಂದ 80ರಷ್ಟು ಭಾಗ ಸುಟ್ಟು ಕರಕಲಾಗಿತ್ತು. ವೈದ್ಯರ ಪ್ರಕಾರ ಅವರು ಬದುಕುಳಿಯುವ ಸಾಧ್ಯತೆಯನ್ನೋದು ಬಹುತೇಕ ಶೂನ್ಯವಾಗಿತ್ತು. ಅಲ್ಲಿಂದ ಶುರುವಾಗಿದ್ದು ಸಾವು ಬದುಕಿನ ನಡುವಿನ ಒಂದು ದೀರ್ಘ ಹೋರಾಟ. ಮುಂದಿನ 13 ತಿಂಗಳು ಪ್ರತಿ ಕ್ಷಣವೂ ನರಕಯಾತನೆ. ವೈದ್ಯಕೀಯ ವಿಜ್ಞಾನ ತನ್ನ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಕೈಚೆಲ್ಲುವ ಹಂತಕ್ಕೆ ಬಂದಿತ್ತು. ಒಮ್ಮೆ ಯೋಚನೆ ಮಾಡಿ, 13 ತಿಂಗಳು ಆಸ್ಪತ್ರೆವಾಸ, ಒಂದಲ್ಲ ಎರಡೂ ಅಲ್ಲ, ಬರೋಬ್ಬರಿ 72 ಶಸ್ತ್ರಚಿಕಿತ್ಸೆಗಳು. ಇಷ್ಟೆಲ್ಲ ಪ್ರಯತ್ನಗಳಾದ್ಮೇಲೂ ಯಾವುದೇ ಸುಧಾರಣೆ ಕಾಣ್ತಿರ್ಲಿಲ್ಲ. ಸೋಂಕಿನ ಅಪಾಯ ಹೆಚ್ಚಾಗ್ತಾನೇ ಇತ್ತು. ಕೊನೆಗೆ ವೈದ್ಯರೇ ಕೈಚೆಲ್ಲಿ ಇನ್ನು ದೇವ್ರೇ ಕಾಪಾಡ್ಬೇಕು ಅಂತ ಹೇಳ್ಬಿಟ್ರು. ಎಲ್ಲಾ ಭರವಸೆಗಳ ಬಾಗಿಲು ಮುಚ್ಚಿಹೋಗಿತ್ತು ಅನ್ನುವ ಆ ಕರಾಳ ಸಮಯದಲ್ಲಿ ಐಸಿಯುಗೆ ಒಬ್ಬ ಅನಿರೀಕ್ಷಿತ ವ್ಯಕ್ತಿಯ ಪ್ರವೇಶವಾಯಿತು. ಆ ವ್ಯಕ್ತಿಯ ಆಗಮನ ಇಡೀ ಕಥೆಯ ದಿಕ್ಕನ್ನೇ ಬದಲಿಸಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತೆ. ಆ ನಿಶ್ಶಬ್ದ ವಾತಾವರಣದಲ್ಲಿ ಬಂದವರು ಬೇರೆ ಯಾರೂ ಅಲ್ಲ, ಹತ್ತಿರದಲ್ಲೇ ಇದ್ದ ಆಂಜನೇಯ ದೇವಸ್ಥಾನದ ಅರ್ಚಕರು. ಅವರು ನೇರವಾಗಿ ಸಂಜಯ್ ಖಾನ್ ಅವರ ಬಳಿ ಬಂದು, ನನ್ನ ಕನಸಿನಲ್ಲಿ ಆಂಜನೇಯ ಬಂದಿದ್ದ, ಈ ಪ್ರಸಾದವನ್ನು ನಿಮ್ಗೆ ತಲುಪಿಸು ಅಂತ ಹೇಳಿದಾನೆ ಅಂದ್ರು. ಆ ಅರ್ಚಕರು ಸ್ವಲ್ಪ ಭಸ್ಮ, ಕುಂಕುಮ ಮತ್ತು ಅಕ್ಷತೆಯನ್ನು ಕೊಟ್ಟು ಹನುಮಾನ್ ಚಾಲೀಸಾವನ್ನು ಪಠಿಸುವಂತೆ ಸಲಹೆ ನೀಡಿದರು. ವೈದ್ಯಕೀಯ ಚಿಕಿತ್ಸೆಯೇ ವಿಫಲವಾದಾಗ ಮುಚ್ಚಿಹೋಗಿದ್ದ ಎಲ್ಲಾ ದಾರಿಗಳ ನಡುವೆ ಕುಟುಂಬಕ್ಕೆ ಇದೊಂದೇ ಆಶಾಕಿರಣವಾಗಿ ಕಂಡಿತು. ಇಲ್ಲಿಂದ ಮುಂದೆ ನಡೆದ ಘಟನೆಗಳು ವಿಜ್ಞಾನಕ್ಕೆ ಸವಾಲೆಸೆಯುವಂತಿತ್ತು. ವೈದ್ಯಲೋಕವನ್ನೇ ಬೆರಗುಗೊಳಿಸಿದ ಆ ಚೇತರಿಕೆಯನ್ನ ಇವತ್ತಿಗೂ ಜನ ಹನುಮಾನ್ ಪವಾಡ ಅಂತಾನೇ ಕರೆಯೋದು. ಅರ್ಚಕರ ಮಾತನ್ನೇ ವೇದವಾಕ್ಯದಂತೆ ಸ್ವೀಕರಿಸಿದ ಸಂಜಯ್ ಖಾನ್ ಅವರ ಪತ್ನಿ ಜರೀನ್ ಖಾನ್ ಪ್ರತಿದಿನ ಅವರಿದ್ದ ಆಸ್ಪತ್ರೆಯ ಕೋಣೆಯಲ್ಲಿ ಹನುಮಾನ್ ಚಾಲೀಸಾವನ್ನು ಹಾಕೊಂದಕ್ಕೆ ಶುರು ಮಾಡಿದ್ರು. ಅದು ಕೇವಲ ಒಂದು ಆಚರಣೆಯಾಗಿರಲಿಲ್ಲ, ಅದೊಂದು ಅಚಲ ನಂಬಿಕೆಯಾಗಿತ್ತು. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ಹನುಮಾನ್ ಚಾಲೀಸಾ ಶುರುವಾಗೋಕೆ ಮೊದಲು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಆದ್ರೆ ಯಾವಾಗ ಚಾಲೀಸಾ ಕೇಳಲು ಶುರು ಮಾಡಿದ್ರೋ ಅದ್ಭುತವೆಂಬಂತೆ ಅವರ ಆರೋಗ್ಯದಲ್ಲಿ ವೇಗವಾಗಿ ಚೇತರಿಕೆ ಕಾಣಿಸ್ತು. ಸ್ವತಃ ಚಿಕಿತ್ಸೆ ನೀಡ್ತಿದ್ದ ವೈದ್ಯರೇ ಇದನ್ನ ನೋಡಿ ದಂಗಾಗ್ಹೋದ್ರು. ಅದೊಂದು ನಂಬೋಕೆ ಅಸಾಧ್ಯವಾದ ಪವಾಡವಾಗಿತ್ತು. ಈ ಘಟನೆ ಸಂಜಯ್ ಖಾನ್ ಮತ್ತು ಅವರ ಇಡೀ ಕುಟುಂಬದ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದಿತು. ಅದು ಕೇವಲ ದೈಹಿಕವಾಗಿ ಗುಣಮುಖರಾಗಿದ್ದಲ್ಲ, ಬದಲಿಗೆ ಒಂದು ಹೊಸ ಆಧ್ಯಾತ್ಮಿಕ ಪಯಣದ ಆರಂಭವಾಗಿತ್ತು. ಕೊನೆಗೂ 13 ತಿಂಗಳ ನರಕಯಾತನೆಯ ನಂತರ ಸಂಜಯ್ ಖಾನ್ ಸಂಪೂರ್ಣ ಗುಣಮುಖರಾಗಿ ಮನೆಗೆ ಮರಳಿದರು. ಅಂದಿನಿಂದ ಇವತ್ತಿನವರೆಗೂ ಆ ಇಡೀ ಕುಟುಂಬ ಆಂಜನೇಯನ ಪರಮ ಭಕ್ತರಾಗಿ ತಮ್ಮ ಜೀವನವನ್ನೇ ಆ ದೇವರಿಗೆ ಸಮರ್ಪಿಸಿಕೊಂಡಿದ್ದಾರೆ. ಹಾಗಾದ್ರೆ ಸಂಜಯ್ ಖಾನ್ ಅವರ ಈ ಚೇತರಿಕೆಯ ಹಿಂದಿನ ರಹಸ್ಯವಾದ್ರೂ ಏನು?
ಅದು ವಿಜ್ಞಾನಕ್ಕೆ ನಿಲುಕದ ಯಾವುದೋ ವೈದ್ಯಕೀಯ ವಿಸ್ಮಯವ ಅಥವಾ ನಿಜವಾಗಿಯೂ ನಡೆದ ದೈವಿಕ ಪವಾಡವ ಅಥವಾ ಎಲ್ಲವನ್ನೂ ಮೀರಿದ ಅಚಲವಾದ ನಂಬಿಕೆಯ ಶಕ್ತಿಯ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಪ್ರತಿಯೊಬ್ಬರ ನಂಬಿಕೆಯನ್ನ ಅವಲಂಬಿಸಿರುತ್ತೆ.